6:30 ಎದ್ದೇಳ್ಬೇಕು ಅನ್ಕೊಂಡು ಅಲಾರಾಮ್ ಇಟ್ಟಿದ್ರೆ ಅಲಾರಾಮೇ ಕೇಳಿಸಿಲ್ಲ ಗುರು ನನಗೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 0 ಸಬ್ಸ್ಕ್ರೈಬರ್ ಇಂದ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಗುರು ನೀನು ಇಷ್ಟು ವಿಚಿತ್ರವಾಗಿ ತಿಂತೀಯ ಅಂತ ಅನ್ಬೋದು. ಬರೀ ಡೌಗಳು ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ರಾಹುಲ್ ಬ್ಲಾಗ್ ಚಾನಲ್ಲು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಸೆಕೆಂಡ್ ಬ್ಲಾಗು. ಇವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೆ ಅಂದರೆ 7:15 ಎದ್ದೆ. 6:30 ಎದ್ದೇಳಬೇಕು ಅಂದ್ಕೊಂಡು ಅಲಾರಾಮ್ ಇಟ್ಟಿದ್ರೆ ಅಲಾರಾಮೇ ಕೇಳಿಸಿಲ್ಲ ಗುರು ನನಗೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲಾರಾಮ್ ಕೇಳಿಸಿಲ್ಲ, ಎದ್ದೆ 7 ಗಂಟೆಗೆ 7:15 ಎದ್ಬಿಟ್ಟು ಕೆಲಸ ಅದು ಇದು ಏನಪ್ಪ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದೆ. ನಾನು ಹೇಳಿದ್ನಲ್ಲ, ಆ್ಯಕ್ಚುಲಿ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗ್ಬೇಕಿತ್ತು. ಅದು ಫ್ರೆಂಡ್ಸ್ ಜೊತೆ ಮಾತ್ರ ಒಬ್ಬನೇ ಮೂವಿಗೆ ಹೋಗಬೇಕಿತ್ತು. ಸೊ ಯಾವುದಂದರೆ ಆರ್ಟಿಕಲ್ 370 ಕೇಳಿದ್ದೀನಿ ಅನ್ಸುತ್ತೆ, ಮೂವಿಗೆ ಬಿಟ್ಟಿದ್ದಾರೆ, ರಿಲೀಸ್ ಆಗಿದೆ ರೀಸೆಂಟಾಗಿ. ಆರ್ಟಿಕಲ್ 370 ಹೋಗ್ತಾ ಇದ್ದೀನಿ. ನನಗೆ ಇಷ್ಟ ಆಗುತ್ತೆ ಈ ಥರ ಸಸ್ಪೆನ್ಸ್ ಇರೋದು ಮತ್ತು ದೇಶಕ್ಕೆ ಸಂಬಂಧಪಟ್ಟಿರೋದು, ಏನಾದರೂ ಇನ್ಫಾರ್ಮೇಷನ್ ಇರೋವಂಥ ಮೂವೀಸ್ ಕಂಡ್ರೆ ತುಂಬ ಇಷ್ಟ. ಸೊ ಮೂವಿ ನೋಡೋದಕ್ಕೆ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಇನ್ನೇನಿದೆ ಇವತ್ತಿನ ಡೈಲಿ ಅಪ್ಡೇಟ್ ಅಂತಂದರೆ ಏನೂ ಇಲ್ಲ, ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇವಾಗಿನ್ನೂ ಹೊಸದಾಗಿ ಚಾನಲ್ನ ಶುರು ಮಾಡಿದ್ದೀನಲ್ಲ, ನನಗೆ ಸಪೋರ್ಟ್ ಬೇಕಾಗುತ್ತೆ. 0 ಸಬ್ಸ್ಕ್ರೈಬರಿಂದ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒಬ್ಬರು ಫ್ರೆಂಡ್ಸ್ಗೂ ಕೂಡ ಗೊತ್ತಿಲ್ಲ ನಾನು ಈ ಥರ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ, ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ. ಸೊ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒಂದಿನ 100 ಆಗುತ್ತೆ, ಆಮೇಲೆ 500 ಆಗುತ್ತೆ, ಆಮೇಲೆ 1000 ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸೊ ಆ ನಂಬಿಕೆನ ಉಳಿಸ್ಕೋಬೇಕು ನಾನು ಅಂತಂದರೆ ಒಳ್ಳೆ ಕಂಟೆಂಟ್ ನಾನು ನಿಮಗೆ ಕೊಡಬೇಕು ಆ್ಯಂಡ್ ನೀವು ನನಗೆ ಸಪೋರ್ಟ್ ಮಾಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಕನ್ನಡಿಗರನ್ನ ಬೆಳೆಸೋದಕ್ಕೆ ಸಪೋರ್ಟ್ ಮಾಡಿದ್ರು. ಇನ್ನೇನಿದೆ ಹೋಗ್ತಾ ಏನಾದ್ರು ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ. ನಾನು ನಿಜವಾಗ್ಲೂ ಫ್ರೆಂಡ್ ಇರ್ತಾರೆ, ಸೊ ವೀಡಿಯೋ ಮಾಡಲ್ಲ. ನಾನು ಒಬ್ಬನೇ ಇದ್ದರೆ ಅಕಸ್ಮಾತ್ ಹೋಗ್ತಾ ಇದ್ದರೆ ಮಾತ್ರ ಮಾಡ್ತೀನಿ ವೀಡಿಯೋನ. ಯಾಕೆ ಅಂತಂದರೆ ನೀವು ಅನ್ಬೋದು, ಯಾಕೆ 0 ಸಬ್ಸ್ಕ್ರೈಬರಿಂದ ಮಾಡ್ತಿದ್ರೆ ಫ್ರೆಂಡ್ಸ್ ಸಪೋರ್ಟ್ ತೊಗೋಬೋದಲ್ಲ, ಫ್ರೆಂಡ್ಸಿಗೆ ಹೇಳಿದ್ರೆ ಹೆಲ್ಪ್ ಮಾಡ್ತಾರಲ್ಲ ಅಂತ ಅನ್ಬೋದು. ಹೌದು, ಫ್ರೆಂಡ್ಸಿಗೆ ಹೇಳಿದ್ರೆ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತನಲ್ಲ. ಆದರೆ ಫ್ರೆಂಡ್ಸ್ ತುಂಬ ಮುಖ್ಯ. ಈಗ ನಾವು ಯಾವುದಾದ್ರೂ ಒಂದು ಕೆಲಸ ಶುರು ಮಾಡಿದ್ದೀವಿ ಅಂದರೆ ಅದನ್ನು ಹೇಳ್ದೇ ಮಾಡಬೇಕಂತೆ. ನಾವು ಕೆಲಸನ ಮಾಡಬೇಕು ಫಸ್ಟು. ಅದನ್ನು ದೇವ್ರು ನೋಡ್ತಾ ಇರ್ತಾನೆ ಅಂತ ಹೇಳ್ತಾರಲ್ಲ, ಹಾಗೆ ನೀವೇ ನಮಗೆ ದೇವ್ರುಗಳು. ಸೊ ನೀವು ನೋಡಿದ್ರೆ ದೇವ್ರು ನೋಡಿದಾಗೆ ಫ್ರೆಂಡ್ಸಿಗೆ ಆಮೇಲೆ ಇನ್ಫಾರ್ಮ್ ಮಾಡೋಣ. ಒಂದು ಗೋಲ್ ಅಂತ ಇಟ್ಕೊಂಡಿದ್ದೀನಿ, ಆ ಗೋಲ್ನ ರೀಚ್ ಮಾಡ್ತೀನಿ. ರೀಚ್ ಮಾಡಾದ್ಮೇಲೆ ಫ್ರೆಂಡ್ಸ್ಗೆಲ್ಲ ಹೇಳೋದು. ಓಕೆ, ಇವತ್ತಿನ ಡೈಲಿ ಅಪ್ಡೇಟ್ಸಲ್ಲಿ ಏನಿರುತ್ತೆ, ಇವತ್ತು ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಆ್ಯಕ್ಚುಲಿ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಆಗಲೇ ಏನು ತಿಂದ ಅಂದರೆ ಬ್ರೆಡ್ ರೋಸ್ಟ್ ಮಾಡಿಕೊಂಡು ಒಂದು ಚಪಾತಿ ಇತ್ತು, ಚಪಾತಿಗೆ ಉಪ್ಪಿನಕಾಯಿ ಹಾಕೊಂಡು ತಿಂದೆ. ಏನು ಗುರು ನೀನು ಇಷ್ಟು ವಿಚಿತ್ರವಾಗಿ ತಿಂತೀಯ ಅಂತ ಅನ್ಬೋದು. ಬರೀ ಡೌಗಳು ಇಲ್ಲ, ಚೆನ್ನಾಗಿತ್ತು. ಚಪಾತಿಗೆ ಉಪ್ಪಿನಕಾಯಿ ಹಾಕೊಂಡು ತಿಂತಿದ್ರೆ ಮಸ್ತಾಗಿರುತ್ತೆ. ಮಜಾ ಒಂದ್ಸಲ ಟ್ರೈ ಮಾಡಿ ನೋಡಿ. ಅದು ಮಿಕ್ಸ್ ಉಪ್ಪಿನಕಾಯಿ ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ನಾನು ಚಪಾತಿ ಉಪ್ಪಿನಕಾಯಿ ತಿಂದೆ, ಜೊತೆಗೆ ಬ್ರೆಡ್ ರೋಸ್ಟ್ ಮಾಡಿಕೊಂಡು ಸಖತ್ತಾಗಿ ಬಾರಿಸಿದೆ, ಊಟ ಮಾಡಿದೆ ಚೆನ್ನಾಗಿ. ಈಗ ಹಾಲು ಕೂಡ ಕುಡಿದೆ. ಡಯಟ್ ಏನು ಮೇಂಟೈನ್ ಮಾಡ್ತಿಲ್ಲ, ಬ್ರೆಡ್ ತಿಂತಾ ಇದ್ದೀನಿ ಹಂಗೆ ಅಂದರೆ ಡಯಟ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಅನ್ಬೋದು. ಡಯಟಾ ನೀವು ನೋಡಿದ್ರೆ ಡಯಟ್ ಮಾಡ್ತೀಯಾ ನೀನು ಅಂತ ಅನ್ಬೇಕು, ಆಗಿದ್ದೀನಿ. ಡಯಟ್ ಏನು ಮಾಡಲ್ಲ. ಈಗ ಫ್ರೆಂಡ್ ಜೊತೆ ಮೂವಿಗೆ ಹೋಗಬೇಕು. ಮೂವಿ ಮುಗಿಸ್ಕೊಂಡು ಬಂದಮೇಲೆ ಏನೇನೆಲ್ಲ ಆಗುತ್ತೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮುಂದೆ ತುಂಬ ಪ್ಲ್ಯಾನ್ಸ್ಗಳಿದೆ ಗುರು. ನೀವೇನಾರ ಹೀಗೆ ಸಪೋರ್ಟ್ ಮಾಡ್ತಾ ಹೋದರೆ ನಾನು ಕೆಲವೊಂದಿಷ್ಟು ಪ್ಲೇಸಸ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಇನ್ನೊಂದು ಹಿಚೈಕಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಿಚೈಕಿಂಗ್ ಮಾಡಬೇಕು ಅಂದರೆ ಒಳ್ಳೆ ಕ್ವಾಲಿಟಿಯಲ್ಲೂ ಕ್ಯಾಮ್ರಾ ಬೇಕು, ಅದ್ರದ್ದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಏನೆಲ್ಲ ಮಾಡಬೇಕು ಅಂತ. ಸೊ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತೀನಿ ಮುಂದೆ ಹೋಗ್ತಾ ಒಂದೊಂದಾಗೆ. ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಇನ್ನೇನು ಕೈ ನೋವು ಬರ್ತದೆ, ನಾನು ಇಷ್ಟಕ್ಕೆ ಕೈ ನೋವು ಬರ್ತದೆ ಅಂತಿದ್ದೀನಿ. ದೊಡ್ಡ ಬ್ಲಾಗರ್ಸ್ ಇರ್ತಾರಲ್ಲ, ಯೂಟ್ಯೂಬ್ ವಿಡಿಯೋ ಮಾಡೋರು, ಅವರೆಲ್ಲ ಹೇಗೆ ಮಾಡ್ತಾರೆ, ಕೈಯಲ್ಲಿ ಯಾವಾಗಲೂ ಕ್ಯಾಮ್ರಾ ಹಿಡ್ಕೊಂಡು ಕೈ ನೋವು ಬರುತ್ತೆ ಅನ್ಸುತ್ತೆ ಹೆವಿ. ನಾನು ಜಸ್ಟ್ 2-3 ನಿಮಿಷಕ್ಕೆ ಕೈ ನೋವು ಬರ್ತೈತೆ ಅಂತಿದ್ದೀನಿ. ಗ್ರೇಟ್ ಅವರೆಲ್ಲ. ಆ್ಯಂಡ್ ನನಗಿನ್ನೂ ಪಬ್ಲಿಕ್ ಫಿಯರ್ ಇದೆ. ಪಬ್ಲಿಕ್ ಫಿಯರ್ ಅಂದರೆ ಏನು ಅಂತಂದರೆ ಪಬ್ಲಿಕಲ್ಲಿ ವಿಡಿಯೋ ಮಾಡೋದು ಒಂಥರ ಮುಜುಗರ ಅಂತ ಅಂದ್ಕೊಳ್ಳಿ. ಮುಜುಗರ ಅಂತ ಅಲ್ಲ, ಅದು ಒಂಥರ
ಏನೋ ಒಂಥರ ಅದು ಒಂಥರ ಶೈ ಅಂದ್ಕೊಳ್ಳಿ. ಶೈ ಅಂದರೆ ಆ ಥರ ಶೈ ಇಲ್ಲ, ವೀಡಿಯೋ ಮಾಡೋದಕ್ಕೆ ಒಂಥರ ಆಗುತ್ತೆ. ಸೊ ಮನೇಲೆ ವೀಡಿಯೋ ಮಾಡ್ತಾಯಿದ್ದೀನಿ, ನಿಮಗೆಲ್ಲ ಇನ್ಫಾರ್ಮ್ ಮಾಡ್ತೀನಿ ನಾನು ಏನೆಲ್ಲ ಮಾಡ್ತೀನಿ ಅಥವಾ ಏನೆಲ್ಲ ಮಾಡಿದೆ ಅಂತ ಕೂಡ. ನಿನ್ನೆ ನೈಟು ಬೇಗ ಮಲ್ಕೊಳ್ಳಿಲ್ಲ, ಮತ್ತೆ 12 ಗಂಟೆನೇ ಆಯಿತು, ಅದಕ್ಕೆ ಬೆಳಗ್ಗೆ 7:15 ಎದ್ದಿದ್ದು. ಇನ್ನು ಮಧ್ಯಾಹ್ನದ ಊಟ ಏನು ಪ್ಲ್ಯಾನ್ ಮಾಡಿಲ್ಲ ಕಣರಪ್ಪ. ಮಧ್ಯಾಹ್ನದ ಊಟ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಇಲ್ಲ ಹೊರಗಡೆ ತಿನ್ಕೊಂಡು ಬರಲಾ, ಮನೇಲಿ ಮಾಡಲಾ ಗೊತ್ತಿಲ್ಲ. ಮೂವಿ ಮುಗಿಸ್ಕೊಂಡು ಬಂದಮೇಲೆ ಹೊಟ್ಟೆ ಹಸಿತಾಯ್ತು ಅಂದರೆ ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಆಚೆನೇ ತಿನ್ಕೊಂಡು ಬರ್ತೀನಿ. ನೈಟ್ಗೆ ಏನಾದ್ರು ಅಡುಗೆ ಮಾಡ್ಕೊಳ್ಳೋಣ, ಚೆನ್ನಾಗಿರೋದು ಮಾಡ್ಕೊಳ್ಳೋಣ. ನನಗೆ ತಲೆನೋವಾಗಿರೋದು ಏನು ಅಂತಂದರೆ ಈ ಪಾತ್ರೆ ಇದೆಯಲ್ಲ, ಪಾತ್ರೆ ತೊಳಿಬೇಕು, ಅದಕ್ಕೋಸ್ಕರನೇ ತಲೆ ಕೆಟ್ಟೋಗಿದೆ. ಸೊ ಅಡುಗೆ ನನಗೆ ಬೇಕಾಗಿರೋದು, ಹೊಟ್ಟೆ ತುಂಬಿಸ್ಬೇಕಾಗಿರೋದು. ಸೊ ಮಾಡಿಕೊಂಡು ಊಟ ಮಾಡಬೇಕು. ಮಾಡೋಣ ಇವತ್ತು ನೈಟು ಪಲಾವ್ ಅಥವಾ ಏನಾದ್ರು ಬೇರೆ ಡಿಶಸ್ ಮಾಡ್ಕೊಡ್ತೀನಿ ನಾನು, ಓಕೆನಾ? ನಾನು ನಿಮಗೆ ತೋರಿಸ್ತೀನಿ ಏನು ಮಾಡ್ತಾ ಇದ್ದೀನಿ ಅಂತ ಕೂಡ. ನನ್ನ ಹತ್ರ ಟ್ರೈಪಾಡ್ ಇಲ್ಲ ಆ್ಯಂಡ್ ಏನೂ ಇಲ್ಲ ಕೂಡ, ಕೈಯಲ್ಲೇ ಇಟ್ಕೊಂಡು ವೀಡಿಯೋನ ಶೂಟ್ ಮಾಡಬೇಕಾದ್ರೆ ನನಗೆ ರಿಸ್ಕ್ ಆಗೋಗಿರೋದು, ಇನ್ನೇನು ಇಲ್ಲ ಬಿಡು. ಓಕೆ, ಮತ್ತೆ ಸಿಗ್ತೀನಿ ಅಪ್ಡೇಟ್ ಜೊತೆಗೆ. ಸಾಧ್ಯ ಆದರೆ ನಾನು ಹೊರಗಡೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆಗಲಿಲ್ಲ ಅಂದರೆ ಖಂಡಿತ ಮಾಡಲ್ಲ, ಬೇಜಾರು ಮಾಡ್ಕೋಬೇಡಿ. ನಾನು ನಿಮಗೆ ಎಲ್ಲ ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ? ನಾನು ಬ್ಲಾಗ್ ನೋಡ್ತಿರೋರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಮತ್ತೆ ಸಿಗೋಣ ಮಧ್ಯಾಹ್ನ. ವೆಲ್ಕಮ್ ಬ್ಯಾಕ್. ಇಲ್ಲ ಆ್ಯಕ್ಚುಲಿ ಬೆಳಗ್ಗೆನೇ ವ್ಲಾಗ್ ಹಾಕಿದ್ದೀನಲ್ಲ. ಓಕೆ, ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? ದೇವರು ಟೈಮ್ ತೋರಿಸ್ರಪ್ಪ, ಅಲ್ಲಿ ನಿಮ್ಗೆ ಎಷ್ಟಂತ ಕಾಣಿಸ್ತಿದೆ ನಂಗಂತೂ ಗೊತ್ತಿಲ್ಲ. ಟೈಮ್ ಈಗಾಗಲೇ 10 ಗಂಟೆ ಆಗೋಗಿದೆ. ನೈಟ್ 10 ಗಂಟೆ ಕಣ್ರಪ್ಪ, ನೈಟ್ 10 ಗಂಟೆ. ಏನು ಅಂತಂದರೆ ವಿಷಯ, ನಿಮ್ಗೆ ಹೇಳಿದಾಗೆ ಬೆಳಗ್ಗೆ ಮೂವಿಗೆ ಹೋಗಿ ಬಂದೆ. ನಿಜವಾಗ್ಲೂ ಬೆಳಗ್ಗೆಯಿಂದ ಕೆಮ್ತಾ ಇದ್ದೀನಿ, ಏನಕ್ಕೆ ಕೆಮ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಓಕೆ, ಬೆಳಗ್ಗೆ ಹೇಳಿದಾಗೆ ಮೂವಿಗೆ ಹೋಗ್ಬಿಟ್ಟು ಬಂದ್ವಿ. ಆರ್ಟಿಕಲ್ 370 ನಿಜವಾಗ್ಲೂ ಸಕ್ಕತ್ತಾಗಿದೆ. ಅದರಲ್ಲಿ ಏನೆಲ್ಲ ತೋರಿಸಿದ್ದಾರೆ ಅಂತಂದರೆ, ಅಲ್ಲಿ ನಾನು ಯಾರಿಗೋ ಅಥವಾ ಯಾರನ್ನೋ ಸಪೋರ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಅಂದರೆ ಮೋದಿ ಗೌರ್ಮೆಂಟ್ ಅಥವಾ ಆರ್ಟಿಕಲ್ 370ನ ಜಾರಿಗೆ ತಂದ್ರಲ್ಲ, ಅದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಅಂದರೆ ಆ ಮೂವಿಲಿ ಆ ಸಿಚುವೇಶನಲ್ಲಿ ಅದು ಪಕ್ಕ ಅದೇ ಥರ ಇದೆ ಅಥವಾ ಆ ಸಿಚುವೇಶನಲ್ಲಿ ಹಾಗೆ ನಡೆದಿತ್ತು ಅಂತ ಅಲ್ಲ. ಫಿಕ್ಷನಲ್ ಅಂತ ನಾವು ಹೇಳಿಲ್ಲ ಅಥವಾ ನಿಜವಾದ ಘಟನೆ ಆಧಾರಿತ ತೋರಿಸಿಲ್ಲ. ಬಟ್ ಅದರಲ್ಲಿ ನಡೆದಿರೋ ಕೆಲವೊಂದು ಘಟನೆಗಳು ನಿಜವಾಗ್ಲೂ ನಡೆದಿರೋದೆ. ಅಂದರೆ ಈ ಆರ್ಟಿಕಲ್ 370 ಸಮಯದಲ್ಲಿ, ಅಂದರೆ ಅದನ್ನ ಜಾರಿಗೆ ತಂದ್ರಲ್ಲ, ಆ ಸಮಯದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ತೋರಿಸಿದ್ರೆ ಸ್ವಲ್ಪ ಮಟ್ಟಿಗೆ. ಆ್ಯಂಡ್ ಸಖತ್ತಾಗಿದೆ ಮೂವಿ, ನೋಡೋದಕ್ಕೆ ಸಖತ್ತಾಗಿತ್ತು. ಕ್ಯೂರಿಯಾಸಿಟಿ ಇತ್ತು, ಒಂದೊಂದು ಸೆಕೆಂಡ್ ಕೂಡ ಬೋರ್ ಮಾಡಿಲ್ಲ ಗೊತ್ತಾ. ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಅನ್ನೋ ಥರ ಫೀಲ್ ಕೊಡ್ತಾ ಇತ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ತಾ ಇರೋ ಥರ ಇತ್ತು. ಸಖತ್ತಾಯಿತು ಮೂವಿ. ಆ್ಯಂಡ್ ಮೂವಿ ಮುಗಿಸ್ಕೊಂಡು ಬಂದ್ವಿ, ಫ್ರೆಂಡ್ ಜೊತೆ ಹೋಗಿ ಆಚೆ ಊಟ ಮಾಡಿಕೊಂಡೆ. ಮನೆಗೆ ಬರೋ ಅಷ್ಟಿಗೆ ಸಂಜೆ 5 ಗಂಟೆ, ಸರಿ 5:15 5:45 ಆಗೋಗಿದೆ. 5:45 ಮನೆಗೆ ಬಂದು ನೀರು ಹಿಡಿದು ಆಮೇಲೆ ಮನೆ ಕ್ಲೀನ್ ಮಾಡ್ಬೇಕಲ್ಲ, ಹೇಳದ್ನಲ್ಲ ಅಮ್ಮ ಊರಿಗೆ ಹೋಗಿದ್ದಾರೆ. ಸೊ ನಾನು ಹೇಗೆ ಸರ್ವೈವ್ ಆಗ್ತಾ ಇದ್ದೀನಿ ಅನ್ನೋದೇ ಬ್ಲಾಗ್ ಅಲ್ವಾ. ಸೊ ಅದಕ್ಕೋಸ್ಕರ ನೀರು ಹಿಡಿದೆ. ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಗುರು ಆ ಟೈಮಲ್ಲೆಲ್ಲ. ಅದು ನಾನು ಇನ್ನೂ ಪ್ರಾಕ್ಟೀಸ್ ಇವಾಗ ಮಾಡ್ತಾ ಇರೋದ್ರಿಂದ ಹೇಗೆಲ್ಲ ವೀಡಿಯೋ ಮಾಡ್ಬೇಕಂತ ಗೊತ್ತಿಲ್ಲ. ಬಟ್ ನೀರು ಹಿಡಿದೆ, ಆಮೇಲೆ ನೆಲ ಒರೆಸ್ಕೊಂಡೆ. ಅನ್ಬೋದು ಹುಡುಗಿರು ಏನಾದ್ರು ನೋಡ್ತಿದ್ರೆ ಏನು ಗುರು ಇವನು ಎಲ್ಲಾನು ಮಾಡಿದಾನೆ ಅಂತ ಅನ್ಬೋದು. ಬರೀ ಇಂಥದೆಯಾ? ಇಲ್ಲ, ನಾನೇನು ಮಾಡಿಲ್ಲ. ನೀರು ಹಿಡ್ದೆ, ನೆಲ ಒರೆಸ್ಕೊಂಡೆ. ಆಮೇಲೆ ಚಿಕ್ಕ ಪುಟ್ಟ ಕೆಲಸಗಳಿದ್ವು, ಅದನ್ನೆಲ್ಲ ಮಾಡಿಕೊಂಡು ಯಾಕೋ ಇನ್ನೊಂದ್ಸಲ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತು. ಸ್ನಾನನೂ ಮುಗಿಸ್ಕೊಂಡೆ. ಈಗಾಗಲೇ 10 ಗಂಟೆ ಆಗ್ತಾ ಬಂತು, ಊಟ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ, ಏನು ಮಾಡ್ಕೊಳ್ಳೋಣ ಅಂತ ಗೊತ್ತಾಗ್ತಿಲ್ಲ. ಸೊ ಇವಾಗ ಅವಲಕ್ಕಿ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಅವಲಕ್ಕಿ ತಿನ್ನೋಕೆ ಮನಸ್ಸಿಲ್ಲ, ಚಪಾತಿ ಬೇಡ, ಏನು ಮಾಡ್ಕೊಳ್ಳೋಣ, ಬ್ರೆಡ್ ರೋಸ್ಟ್ ಮಾಡ್ಕೊತೀನಿ. ಅವಲಕ್ಕಿ ನೆನೆಸಿ ಸಕ್ಕರೆ ಹಾಕ್ಕೊಂಡು ಬಾಳೆಹಣ್ಣು ಹಾಕ್ಕೊಂಡು ತಿಂತೀನಿ, ಸಕ್ಕತ್ತಾಗಿರುತ್ತೆ. ಅದಕ್ಕೆ ಬರೇ ಅವಲಕ್ಕಿ ನೆನೆಸ್ಬಿಟ್ಟು ಅದಕ್ಕೆ ಉಪ್ಪಿನಕಾಯಿ ಹಾಕೊಂಡು ತಿಂದ್ರು ಸಕ್ಕತ್ತಾಗಿರುತ್ತೆ ಅಂತ ಟ್ರೈ ಮಾಡೋಣ. ನಾನು ಚಿಕ್ಕವನಿದ್ದಾಗ ಜಾಸ್ತಿ ತಿಂತಾ ಇದ್ದೆ ಆ ಥರ, ಬಟ್ ಇವಾಗ ತಿಂದೇ ಇಲ್ಲ. ಅದೇನೋ ಹೋಗ್ತಾ ಎಲ್ಲ ಟೇಸ್ಟ್ ಬದಲಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಇದುವರೆಗೂ ತಿಂದಿಲ್ಲ. ಮತ್ತೆ ಇನ್ನೊಂದ್ಸಲ ತಿನ್ಬೇಕು ಅಂದ್ಕೊಂಡಿದ್ದೀನಿ, ತಿಂತೀನಿ. ಇಷ್ಟೇ ನನ್ನ ಬ್ಲಾಗ್ ಇವತ್ತಿನ ದಿನದ್ದು. ನಾನು ಏನೇನೂ ಮಾಡಲಿಲ್ಲ ಆ್ಯಕ್ಚುಲಿ ಒಳ್ಳೆ ಮೂವಿ ನೋಡೋಕೆ ಹೋಗಿದ್ದೆ ಅಂತಲೇ ನಾನು ಖುಷಿಯಿಂದ ಹೇಳ್ಕೊತಾ ಇದ್ದೀನಿ. ಸಕ್ಕತ್ತಾಯ್ತು ನಾನು ಇವತ್ತಿನ ಡೇ. ಆ್ಯಂಡ್ ನನ್ನ ಫ್ರೆಂಡ್ ಜೊತೆ ತುಂಬ ದಿನ ಆದಮೇಲೆ ಟೈಮ್ ಸ್ಪೆಂಡ್ ಮಾಡಿದೆ, ಖುಷಿ ಆಯಿತು. ಇಷ್ಟೇ ಸರಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಗೆ ಗೊತ್ತು ಎಲ್ಲರೂ ಟ್ಯಾಪ್ ಮಾಡ್ತೀರಾ, 10 ಸೆಕೆಂಡ್ಸ್ ಮುಂದೆ ಹೋಗೋ ಥರ. ನಮಗೆಲ್ಲ ಗೊತ್ತಾಗೋಯ್ತು. ಆ್ಯಕ್ಚುಲಿ ನಾನು 0 ಸಬ್ಸ್ಕ್ರೈಬರಿಂದ ಶುರು ಮಾಡೋದ್ನಲ್ಲ. ಸೊ ನೀವೇ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಆ್ಯಂಡ್ ನೀವೇ ನನಗೆ ಸಪೋರ್ಟ್ ಮಾಡಬೇಕು. ನನ್ನ ಫ್ರೆಂಡ್ಸಿಗೆ ಕೂಡ ಇನ್ಫಾರ್ಮ್ ಮಾಡಿದೆ ಈ ಥರ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಸಪೋರ್ಟ್ ಮಾಡಬೇಕು ಗುರು. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಪ್ರತಿಯೊಂದು ಹೆಜ್ಜೆಲ್ಲೂ ನೀವು ಇರಿ ಅಂತ ಕೇಳ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಬ್ಲೆಸ್ ಮಾಡಿ,
ಏನಾರ ಹೇಳಬೇಕು ಅಥವಾ ಅಂದರೆ ನಾನು ಏನಾರ ಅಡಿಷನ್ ಆಗಿ ಸೇರಿಸ್ಕೋಬೇಕು, ನಾನು ಏನಾರ ಹೊಸದಾಗಿ ಕಲಿಬೇಕು ಅಥವಾ ಏನಾರ ತಿಳ್ಕೊಬೇಕು ಅಥವಾ ಏನೆಲ್ಲ ಮಾಡ್ಬೋದು ನನಗೆ ಸಜೆಸ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಕಮೆಂಟಲ್ಲಿ ಸಜೆಸ್ಟ್ ಮಾಡಿ ಆ್ಯಂಡ್ ನನಗೆ ಇನ್ಫಾರ್ಮ್ ಮಾಡಿ ಏನಾರ ಹೇಳ್ಬೇಕು ಅನ್ಸಿದ್ರೆ. ನಾನು ಏನಾದರೂ ತಪ್ಪು ಮಾಡ್ತಾಯಿದ್ರೆ ಅಥವಾ ಎಲ್ಲಾದರೂ ಏನಾದರೂ ತಪ್ಪು ಮಾಡಿದ್ರೆ ಮಾತಾಡುವಾಗ ಅದನ್ನು ಕೂಡ ಹೇಳಿ. ಯಾಕೆಂದರೆ ನನ್ನ ತಪ್ಪುಗಳು ನನಗೆ ಗೊತ್ತಾಗಲ್ಲ, ಸೊ ಬೇರೆಯವ್ರಿಗೆ ಕಾಣಿಸ್ತಾ ಇರ್ತಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಇಷ್ಟೇ, ಅಷ್ಟೇ. ಇನ್ನೇನು ಇಲ್ಲ. ಇನ್ನು ಮುಂದೆ ಈಗ ಊಟ ಮಾಡ್ತೀನಿ, ಊಟ ಮುಗಿಸ್ಕೊಂಡು ಟಾಟಾ ಬಾಯ್ ಬಾಯ್ ಹೇಳಬೇಕು ನಿಮಗೆ. ಟಾಟಾ ಬಾಯ್ ಮಾಡಿಬಿಟ್ಟು ಹ್ಯಾಪಿ ಪಾಚಿ ಹೇಳಿಬಿಟ್ಟು ಪಾಚೋಳೋದು. ಟೈಮ್ ಎಷ್ಟು? ನಾನು ಮಲ್ಕೊಳ್ಳೋಷ್ಟಿಗೆ 11-11:30 ಪಕ್ಕ ಆಗುತ್ತಾ. ಫೋನಲ್ಲಿ ಇರೋ ಡೇಟಾ ಎಲ್ಲ ಖಾಲಿ ಮಾಡಬೇಕು. ಡೇಟಾ ಖಾಲಿ ಮಾಡಿಬಿಟ್ಟು ಮಲ್ಕೋತೀನಿ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಅಷ್ಟೇ.